ನಿಮ್ಮಪ್ಪ ಸರಿಯಾಗಿ ಹೇಳಿ ಬಂದ ನೋಡು. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ನು ನೀವು ನಮ್ಮನ್ನು ಮಾತಾಡಿಸ್ಬೇಡ್ರಿ, ನಾವು ನಿಮ್ಮನ್ನು ಮಾತಾಡ್ಸಲ್ಲ ಅಂತ ಹೇಳಿ ಸರಿಯಾಗಿ ಹೇಳಿ ಬಂದ್ಬಿಟ್ಟ ನಿಮ್ಮಪ್ಪ. ಹ್ಞೂ ಮತ್ತೆ ಹಂಗೆ ಹೇಳ್ಬರ್ಬೇಕು ಕಾಣತ್ತೆ. ನಮಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾವ ಕೆಲಸ ಕಾರ್ಯನೇ ಆಗಲಿ ನಮ್ಮ ಅಪ್ಪ ನಮ್ಮಗೆ ಹೇಳ್ತೀನಿ ನೋಡ್ರಿ. ಅವ್ರ ಮದುವೆಗೆ ಆಗಲಿ ಯಾವುದಕ್ಕೆ ಆಗಲಿ ಏನಕ್ಕಾದ್ರೂ ಕರೆಯೋಕೆ ಬಂದಿದ್ದಾರೆ ಅಂತಂದರೆ ಬಾಗಿಲಿಂದ ಆಚೆ ದಬ್ಬಿಡ್ರಿ ಅವ್ರನ್ನ ಅಂತ ಹೇಳ್ತೀನಿ. ಏನಕ್ಕೂ ನಮ್ಮ ಮನೆ ಬಾಗಿಲಿಗೆ ಬಿಡಿಸ್ಕೊಬೇಡ್ರಿ ಅವ್ರನ್ನ ಅಂತ ಹೇಳಿ ಸರಿಯಾಗಿ ಹೇಳ್ತೀನಿ. ನಮ್ಮಪ್ಪ ನಮ್ಮಮ್ಮ ಹಂಗಲ್ಲ. ಸ್ವಲ್ಪ ಯಾರಾದ್ರೂ ಬಂದಿದ್ದಾರೆ ಅಂತಂದರೆ ಬಿಡು ಹೋಗ್ಲಿ ಮನೆ ಬಾಗಿಲಿಗೆ ಬಂದವ್ರೆ ಅಂತೇಳಿ ಮರುಗ್ ಬಿಡ್ತಾರೆ. ಆದರೆ ಮರುಗಬಾರ್ದು. ಇವತ್ತಿನ ಕಾಲದಾಗ ಯಾರಿಗೂ ಅಯ್ಯೋ ಅನ್ನಬಾರ್ದು. ಅಯ್ಯೋ ಅಂದಷ್ಟು ನಮಗೆ ಪಾಪ. ಅದಕ್ಕೆ ನಮ್ಮ ಅಪ್ಪ ನಮ್ಮಮ್ಮಗೆ ಸರಿಯಾಗಿ ಹೇಳ್ತೀನಿ ತಗ. ಅಂದರೆ ಮದ್ವೆ ಕರಿಯಕ್ಕೆ ಬಂದೇ ಬರ್ತಾರಲ್ಲೇನತ್ತೆ. ಬರ್ತಾರೆ. ಇವಾಗ ಇಬ್ಬರು ಮಕ್ಕಳು ಗಂಡು ಮಕ್ಕಳು ಮದುವೆ ಅಲ್ಲ, ಬರ್ತಾರೆ. ಇವಾಗ ಅದಕ್ಕೆ ಅವಳು ಖಾಲಿ ಮಾಡಿಸಿರೋದು ಮನೇನ. ಇಬ್ಬರು ಮಕ್ಕಳದು ಇಪ್ಪಟ್ಟು ಮದುವೆ ಆಗುತ್ತೆ, ಅಲ್ಲೇ ಆಗುತ್ತೆ ಅಂತ ಪ್ರೀತಿದು ತಲೆನೇ ತಲೆ. ಅವಳು ಯಾಕೆ ಮನೆ ಖಾಲಿ ಮಾಡಿಸಿದ್ಲು ಅಂತ ನಿನಗೆ ಗೊತ್ತಿಲ್ಲ. ಇಬ್ಬರು ಮಕ್ಕಳದು ಗಂಡು ಮಕ್ಕಳದು ಮದುವೆ ಆಗುತ್ತೆ, ಮೇಲೊಬ್ರು ಕೆಳಗೊಬ್ರು ಇರ್ತಾರೆ ಅಂತ ಈ ರೀತಿ ಪ್ಲಾನ್ ಮಾಡಿ ನೋಡು. ಅವ್ರ ಮಕ್ಕಳು ಮದುವೆ ಆಗೋವರೆಗೂ ಸುಮ್ಮನಿದ್ಲು, ಒಳ್ಳೆಯವಳು ಅನ್ನಿಸ್ಕೊಂಡ್ಲು. ಪ್ರೀತಿ ಒಳ್ಳೆಯವಳಪ್ಪ, ಮೈದನನ್ಗೆ ಒಳ್ಳೇದು ಮಾಡಿದ್ಲು ಅಂತ ಹೇಳಿ ಊರೆಲ್ಲ ಕೊಂಡಾಡಬೇಕು ಅನ್ನೋ ಥರ ಇಷ್ಟು ದಿನ ಸುಮ್ಮನಿದ್ಲು ನೋಡು. ಇವಾಗ ಮಕ್ಳು ಮದುವೆ ಯಾವಾಗ ಸೆಟ್ಟಾಯಿತು ನೋಡಿ ಇವಾಗ ಹೆಂಗೆ ಮಾಡ್ತಾ ಇದ್ದಾಳೆ ಅಮ್ಮ. ನಿಮ್ಮ ಅಪ್ಪಗೆ ಹೇಳು ಸರಿಯಾಗಿ ಹೇಳಿ ಬಂದಿದ್ಯಾ, ಮದುವೆ ಪದವಿಗೆ ಕರೆದ್ರೆ ಹೋಗ್ಬೇಡ ಅಂತೇಳಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಗೆ ಹೇಳು. ನಮ್ಮ ಶಕ್ತಿ ಅಕ್ಕ ಎಲ್ಲ ಓದ್ಲಪ್ಪ, ಎಲ್ಲ ಹೊರಗೆ ಹೋಗಿ ಬರ್ತೀನಿ ಅಂತ ಇನ್ನೂ ಬರಲೇ ಇಲ್ಲ. ಕಣೆ ಅವಳು ಎಲ್ಲಿಗೂ ಹೋಗ್ತಾ ಇರ್ತಾಳೆ ಸುಮ್ಮನೆ. ಅಲ್ವೇ ಎಲ್ಲಿಗೆ ಹೋಗ್ತಾಳಪ್ಪ. ಹಿಂಗೆ ಯಾರೋ ಫ್ರೆಂಡ್ ಫೋನ್ ಮಾಡಿದ್ರಂತೆ, ಹೋಗೋವಳು ಅಷ್ಟೇ. ನಿಮ್ಮ ಅಪ್ಪಗೂ ನಿಮ್ಮ ಅಮ್ಮಗೂ ಹೇಳು ಅವ್ರನ್ನ ಯಾವುದೇ ಕಾರಣಕ್ಕೂ ಮಾತಾಡಿಸ್ಬೇಡ್ರಿ ಅಂತ. ಅಪ್ಪ ಅಪ್ಪ ಏನಮ್ಮ ಮಗಳೇ? ಬಾರಪ್ಪ ಇಲ್ಲಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಇಲ್ಲಿ ನೋಡಿಲಿ, ನಾಳೆ ದಿನ ನಮ್ಮ ಮನೆ ಬಾಗಿಲಿಗೆ ಅವ್ರು ಏನಕ್ಕೆ ಬಂದ್ರು ನೀನು ಮಾತ್ರ ಅವ್ರನ್ನ ಮಾತಾಡಿಸ್ಬೇಡ ಕಣಪ್ಪ. ಅವ್ರು ಏನಾದರೂ ಅಲ್ಲಿ ಬಾಗಿಲಲ್ಲಿ ಬರ್ತಾ ಇದ್ದಾರೆ ಅಂದರೆ ಅಲ್ಲಿಂದನೇ ನೀನು ಜಾಡಿಸಿ ದಬ್ಬಿಡು ಅಷ್ಟೇ. ನೀನು ಏನು ಮಾಡ್ತೀಯ ಅನ್ನೋದು ಗೊತ್ತಿಲ್ಲ. ನೀನು ಅಲ್ಲಿಂದಲೇ ನೀವು ಅವ್ರನ್ನ ಗಲಾಟೆ ಮಾಡಬೇಕು, ಇಲ್ಲಿ ಬಿಡ್ಕೋಬಾರ್ದು. ನನಗಿಷ್ಟ ಇಲ್ಲ. ಅವ್ರು ಏನಕ್ಕೂ ಬರಲ್ಲ ಬಿಡಮ್ಮ, ಇನ್ನು ಮುಗೀತು. ಹೇಳಿ ಬಂದಿದ್ದೀನಲ್ಲ, ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ನೀವು ಇಂಥ ಮೋಸ ಮಾಡೋಕೆ ನೀವೇ ಬೇಕಾ, ತಗೊಳ್ರಿ ಅಂತೇಳಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ನಾಳೆ ಹೇಳಿ ಬಂದ್ಬಿಟ್ಟೆ ನಾನೆಲ್ಲನೂ. ಅಲ್ಲ ಹೇಳೋದು ಅಕಸ್ಮಾತ್ ಏನೋ ನಮ್ಮ ಊರಾಗೆ ಹೇಳ್ತಾರೆ, ಕರಿಯಪ್ಪ ನಿನ್ನ ತಮ್ಮನ ಹೆಂಗೆ ಬಿಡ್ತೀಯಾ, ಇಬ್ಬರು ಮಕ್ಳಿಗೆ ಬೇರೆ ಮದುವೆ ಮಾಡ್ತಾ ಇದೆಯಾ, ಕರಿ ಅವ್ರಿಬ್ರು ಮಕ್ಳು ಮದುವೆ ಮಾಡ್ಬೇಕಾರೆ ಕರೀತಾರೆ. ನೀವು ಅವರು ಚೆನ್ನಾಗಿದ್ದೀನಿ ಮಾಡೋಕ್ಕಾಗತ್ತೆ. ಈಗ ಬೇರೆ ಹೋಗ್ಬೇಕಾರೆ ಎಲ್ಲರೂ ಪರದಾಡ್ತಾರೆ, ಅಣ್ಣ ತಮ್ಮಗಳ ಮೇಲೆ ಪರದಾಡ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಚೆನ್ನಾಗಿರ್ರಿ ಅದೇ ಆಟ ಸಾಧಿಸ್ಕೊಳೋರು ಚೆನ್ನಾಗಿರಲ್ಲ ಅಂತ ಯಾರೋ ಹೇಳ್ತಾರೆ. ದೊಡ್ಡವ್ರು ಅಂತಾರೆ ಬಂದವರು. ಕರೆದೇವ್ರೆ ಅಂತಂದರೆ ಹೋಗ್ಲೇಬೇಡ್ರಿ ನೋಡಿ, ಹೇಳಿರ್ತೀನಿ. ಅವ್ರ ಮದುವೆಗೆ ನಾವು ಯಾರು ಹೋಗಬಾರ್ದು. ಹೋಗ್ಲಿಲ್ಲ ಅಂದ್ರೆ ನನಗೆ ಗೊತ್ತಾಗದ ಅವ್ರಿಗೆ. ಇಷ್ಟೆಲ್ಲ ಆದಮೇಲೆ ಇನ್ಯಾರು ಹೋಗ್ತಾರೆ ಬಿಡು ಅವ್ರ ಮದುವೆಗೆ. ಅಲ್ಲಿ ಯಾರು ಜನನೇ ಇರಲ್ಲ. ನಾವು ಹೋಗಿಲ್ಲ ಅಂತಂದರೆ ಜನನೇ ಇರಲ್ಲ ಅವ್ರ ಮನೆಗೆ. ನೋಡಿ ಮಂತೆ ತಡಿ ಯಾವ ಥರ ಆಗುತ್ತೆ ಅಂತ. ನಮ್ಮ ಕಡೆಯವರೇ ಜಾಸ್ತಿ ಜನ, ಅವ್ರ ಕಡೆಗಳವ್ರು ಯಾರೂ ಇಲ್ಲ. ಪ್ರೀತಿ ಕಡೆಗಳವರು ನೀನು ಯಾರು ಅಷ್ಟೊಂದು ಜನ ಬರಲ್ಲ. ನೋಡಿ ತಡಿ ಸುಮ್ಮನೆ ಅವಳು ಹೇಳೋದಷ್ಟೇ, ಆಗಲ್ಲ ಕೈಲೇ ಮದುವೆ ಮಾಡೋಕ್ಕೆ. ತಡಿ ನೋಡ್ಮಂತ ಯಾರು ಬರಲ್ಲ ಜನ. ಈಗ ಕವನ ಅಲ್ಲಿ ಹೇಳಿ ಬಂದ್ಬಿಟ್ಟಿದ್ದೀನಿ, ನಿಮ್ಮ ಮನೆ ಖಾಲಿ ಮಾಡಿದ್ವಮ್ಮ, ಇಂಥ ಮೋಸ ಯಾರಿಗೂ ಮಾಡಬೇಡಿ ಅಂತ ಹೇಳಿ ಬಂದಿದ್ದೀನಿ. ನಾವೇನೇನು ಮೋಸ ಮಾಡಿಲ್ಲ ಕಣೋ ಅಂತಂದ್ರು. ನೀವು ಮೋಸ ಮಾಡಿದ್ದೀರೋ ಬಿಟ್ಟಿದ್ದೀರೋ ಗೊತ್ತಿಲ್ಲ, ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಈಗ ಮನೆ ಬಿಟ್ಟಿದ್ದೀನಿ, ಬೀಗ ಹಾಕಿಲ್ಲ ಏನಿಲ್ಲ, ಹೋಗಿ ನೀವು ಇಟ್ಕೊಳ್ರಿ. ನಮಗೆ ಭಾಳ ಮೋಸ ಆಯಿತು, ಮೋಸ ಮಾಡಿದ್ರು ನೀವು ಅಂತಲೇ ಹೇಳಿದ್ದೀನಿ. ನೀನು ಏನಾನ ಅಂದ್ಕೊಳ್ಳೋ, ನಾವೇನು ಯಾರಿಗೇನು ಮೋಸ ಮಾಡಿಲ್ಲ ಹಿಂಗೆ ಅಂತ ನಮ್ಮ ಅದಕ್ಕೆ ಏನೇನೋ ಮಾತಾಡ್ತು. ಯಾಕೆ ಅದಕ್ಕೆ ಹಿಂಗೆ ಮಾತಾಡ್ತೀಯ, ಮತ್ತು ನಾನು ಹಾಕಿರೋ ಅಂಥ ಬಂಡವಾಳ ಮಾತಾಡೋಕ್ಕಿಲ್ವಾ ಅಂತಂದೆ ನಾನು. ಅದಕ್ಕೇ ಎಲ್ಲ ಕಣೋ ನಿಮ್ಮ ಅಣ್ಣ ಕಟ್ಟಿರೋದು ನೀನು ಕೊಟ್ಟಿಲ್ಲ ಹಿಂಗೆ ಅಂತ ಏನೇನೋ ಮಾತಾಡ್ತೀಯ. ಎಲ್ಲ ಬೈದು ಬಂದ್ಬಿಟ್ಟಿದ್ದೀನಿ. ಬಿಡು. ಯಾವ ಮದ್ವೆ ಕರೆದ್ರು ನಾವು ಹೋಗಲ್ಲ. ಹೋಗ್ಬಾರ್ದು. ನೀವೆಲ್ಲ ಹೋಗ್ಲಿಲ್ಲ ಅಂದರೆ ಅವಾಗ ಜನ ಯಾರು ಇರಲ್ಲ. ನಿನ್ನಿಂದಲೇ ವಿಕ್ಕಿ ಜನ ಬಳಕೆ. ನಿಮ್ಮ ಅಣ್ಣ ಅಷ್ಟೊಂದು ಜನ ಬಳಕೆ ಇಲ್ಲ ವಿಕ್ಕಿ ಅಣ್ಣ. ನೀನು ಏನನ ಅಂತ ಈ ಹುಡುಗಿ ಏನಪ್ಪ ಹಿಂಗೆ ಹೇಳ್ತಾ ಇದ್ದೆ ಅಂತ ನೀನು ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ. ಇರೋ ಅಂಥ ಸತ್ಯ ಏನೈತೆ, ಇರೋ ಮ್ಯಾಟ್ರ್ ಅದನ್ನೇ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಜನ ಇರಲ್ಲ. ಅವ್ರ ಕೈಲಿ ಮದುವೆ ಮಾಡೋಕ್ಕಾಗಲ್ಲ ನೀನು ಇಲ್ದಲೆ. ಕರೆದೇ ಕರೀತಾರೆ, ಅವಾಗ ಹೋಗಬೇಡಿ. ನೀವು ಹೋಗ್ಲಿಲ್ಲ ಅಂದ್ರೇ ಮತ್ತೆ ಗೊತ್ತಾಗೋದು ಅವ್ರು ನಿಮ್ಮ ಬೆಲೆ ಏನು ಅಂತ. ನೋಡಪ್ಪ ಹೇಳಿರ್ತೀನಿ, ಇಲ್ಲಿಗೆ ಲಾಸ್ಟು. ನೀನು ದೊಡ್ಡಪ್ಪನ ಮಾತಾಡ್ಸೋದಾಗಲಿ, ದೊಡ್ಡಮ್ಮನ ಮಾತಾಡ್ಸೋದಾಗಲಿ, ನಮ್ಮನ್ನು ಬಿಟ್ಟು ಹಂಗೆಲ್ಲ ಮಾಡಿದ್ವಿ ಅಂದ್ರೆ ಸರಿಯಾಗೋದಿಲ್ಲ. ನೀನು ಅವ್ರನ್ನ ಹೋಗಿ ಮಾತಾಡ್ಸೋದು, ಇವ್ರನ್ನ ಹೋಗಿ ಮಾತಾಡ್ಸೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ ಕಣಪ್ಪ. ನೋಡಿ ಹೇಳಿರ್ತೀನಿ, ನನಗಿಷ್ಟ ಇಲ್ಲ ಅಂದಮೇಲೆ ನೀನು ಆ ಕೆಲಸನ ಮಾಡಬೇಡ. ಇಲ್ಲ ಕಣಮ್ಮ ಮಗಳೇ, ನಾವು ಅವ್ರು ಕರೆದ್ರೂ ಹೋಗಲ್ಲ. ಬಂದು ಕಾಲು ಹಿಡ್ಕೊಂಡು ಬರ್ರಪ್ಪ ಅಂತ ಕರೆದ್ರೂ ಹೋಗಲ್ಲ. ನಾವು ಹೋಗಲ್ಲ. ಏನಕ್ಕೆ ಹೋಗೋಣ? ನಮ್ಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ಮೇಲೆ ಇನ್ನೇನಮ್ಮ ನಮಗೆ ಕೆಲಸ ಏನಿಲ್ಲ. ಈಗ ಸಾಕು, ಇಂಥ ಮನೆ ಮಾಡಿದ್ವಿ, ಎಲ್ಲ ಇದನ್ನೇ ರೆಡಿ ಮಾಡಿಕೊಂಡು
ಸ್ವಲ್ಪ ದಿನ ಇದ್ದು ಬಿಡೋಣ, ಆಮೇಲೆ ಹೆಂಗೋ ಆಗುತ್ತೆ. ಇನ್ನೇ ಕ್ಲೀನ್ ಮಾಡ್ಕೊಂಡು ಡೈಲಿನ ನೀಟಾಗಿ ಇಟ್ಕೊಂಡ್ರೆ ಸಾಕು. ಒಂದು ರೂಮ್ ಐತೆ, ಒಂದು ರೂಮು, ಇದು ಸಾಕು, ನಮಗೇನು ಬೇಜಾನಾಗುತ್ತೆ. ಹೆಂಗೋ ಆಗುತ್ತೆ, ಆಮೇಲೆ ನೋಡ್ಕಮ್ಮ ನಮ್ಗೆ ಬೇರೆದೆಲ್ಲ ಮಿಕ್ಕಿದ್ದೆಲ್ಲನ. ಅವ್ರಿಗೆ ಗೊತ್ತಾಗ್ಬೇಕಣಪ್ಪ. ಇವ್ರು ಯಾರು ಬರಲಿಲ್ಲ ಅಂತಂದರೆ ನಮ್ಮ ಮನೇಲಿ ಏನು ಜನನೇ ಇಲ್ವಲ್ಲಪ್ಪ. ನಮ್ಮಿಂದ ಜನ ಹೊರ್ತೂ ಅವರಿಂದ ಜನ ಬಳಕೆ ಇಲ್ಲ. ನಮ್ಮಿಂದ ಮಾತ್ರ, ನಮ್ಮಿಂದನೇ ಸಾಧ್ಯ ಅಲ್ಲ. ಏನಿದ್ರೂ ನಮ್ಮಿಂದಲೇ ಸಾಧ್ಯ. ಏನು ಮಾಡೋದು, ನಮಗೆ ಈ ಬುದ್ಧಿ ಕಲಿಸ್ಬೇಕು ಅನ್ನೋದು ಇತ್ತು ಅವ್ರಿಗೆ. ಆದರೆ ಏನು ಮಾಡಲಿ, ಏನೋ ಬಿಡು 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 ಅಂತೇಳಿ ಸುಮ್ಮನಾಗಿದ್ದೀವಿ. ಇಲ್ಲ ಅಂದಿದ್ರೆ ಅದ್ರ ಕಥೆನೇ ಬೇರೆ ಆಗಿರೋದು ಇಷ್ಟೊತ್ತಿಗೆ. ನಾನು ಏನೋನ ಬಿಡು ಅಂತ ಅನುಸರಿಸಿದ್ದೀನಿ ಅಷ್ಟೇ. ಯಾವುದೊಂದು ವಿಚಾರದಲ್ಲಿ ಆಗಿರ್ಬೋದು, ನಾನು ಅನುಸರಿಸಿದ್ದೀನಿ. ಕರೆದ್ರೂ ಹೋಗಂಗಿಲ್ಲ, ಕರೀಲಿಲ್ಲ ಅಂದ್ರೂ ಹೋಗಲ್ಲ. ನಮ್ಗೂ ಅವ್ರಿಗೂ ಯಾವುದೇ ರೀತಿ ಸಂಬಂಧನೇ ಇಲ್ಲ ಅಂತ ಹೇಳಿ ಬಂದ್ಮೇಲೆ ಇನ್ನೇನು. ಇನ್ನೇನು ಇಬ್ರು ಹೇಳಿ ಬರ್ಬೇಕಾಗಿತ್ತು. ಅಯ್ಯಪ್ಪ ಒಂದು ಹೇಳ್ಬಿಡ್ತು. ನಾನು ಅವತ್ತು ಒಬ್ಬಳೇ ಹೇಳಿದ್ರೆ ಚೆನ್ನಾಗಿರ್ತಿತ್ತಪ್ಪ. ಇಬ್ರು ಹೇಳಿದ್ರೆ ಚೆನ್ನಾಗಿರೋದು. ಬಾ, ಇಲ್ಲಂದ್ರೆ ಇಬ್ರು ಹೋಗಿ ಹೇಳ್ಬರೋಣ. ಬಿಡು, ನಾನೆಲ್ಲ ಹೇಳ್ತೀನಿ ಬಿಡು. ಅಲ್ಲೇ ಹೇಳಿದ್ದೀನಲ್ಲ, ಅಲ್ಲೇ ಹೇಳಿಬಿಟ್ಟಿದ್ದೀನಿ. ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನಮ್ಮನ್ನು ಯಾವುದೇ ಕಾರಣಕ್ಕೂ ಮಾತಾಡಿಸ್ಬೇಡಿ. ನೆಕ್ಸ್ಟ್ ಇನ್ಯಾವ ಇದರಲ್ಲೇ ಆಗಲಿ ನೀವು ನಮ್ಮನ್ನು ಕರಿಬೇಡಿ, ನಾವು ನಿಮ್ಮನ್ನು ಕರೆಯೋದಿಲ್ಲ. ಇಲ್ಲಿಗೇನೆ ಇದು ಮುಗೀತು. ನಾವ್ಯಾರೋ ನೀವ್ಯಾರೋ ಇನ್ಮೇಲಿಂದನಾ ಅಂತ ಹೇಳಿ ಬಂದಿದ್ದೀನಿ. ಸರಿ ಆಯ್ತು ಬಿಡು ಅಂತಂತ ಅದಕ್ಕೆ ಸರಿ ಆಯಿತು ಬಿಡಿ ಅದಕ್ಕೆ ಅಂತ ಹೇಳಿದ್ದೀನಿ ನಾನು. ನಾನು ಅದಕ್ಕೆ ಹತ್ರ ಇಷ್ಟೊತ್ತಿನ ತನಕ ವಾದ ಮಾಡಿ ಯಾಕೆ ಏನು ಎಲ್ಲನ ಡೀಟೇಲ್ಸ್ ತಿಳ್ಕೊಳ್ತು. ಅದಕ್ಕೇ ಇಲ್ಲ ಅಕ್ಕ, ನಾನಂತೂ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟು ಬಂದುಬಿಟ್ಟೆ. ಏನು ಮಾಡೋದು ಬಿಡು. ಹೋದ್ರೆ ಹೋಗಲಿ, ಇವಾಗ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಆರಾಮಾಗಿರೋದು ನೋಡು ಅಷ್ಟೇ. ನಾವು ಯಾವಾಗಲೂ ಆರಾಮೇ ಅಪ್ಪ. ಅವಳೇ ತಂತ ನಮ್ಮ ಇವಳೇ ತಲೆ ಕೆಡಿಸ್ಕೊಂಡಿರೋ ನಮ್ಮ ಶಾರು, ತಲೆ ಕೆಡಿಸ್ಕೊಬೇಡಮ್ಮ. ತಲೆ ಏನಕ್ಕೆ ಕೆಡಿಸ್ಕೊಂತೀಯ? ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ನೀನೇನಿದ್ರು ಹ್ಯಾಪಿಯಾಗಿರ್ಬೇಕಷ್ಟೇ. ಹ್ಯಾಪಿಯಾಗಿದ್ರೇ ಭಾಳ ಒಳ್ಳೆಯದು. ಇಲ್ಲ ಅಂತಂದರೆ ನೀವು ಬಿಡೋ ಅಂತ ಅನಿಸುತ್ತೆ. ಯಾವುದೊಂದು ವಿಚಾರದಲ್ಲೇ ಆಗಿರ್ಬೋದು, ಫಸ್ಟು ನಾವು ಚೆನ್ನಾಗಿರೋದು ನೋಡಬೇಕು. ಹ್ಞೂನಪ್ಪ, ನಾವು ಚೆನ್ನಾಗಿರ್ಬೇಕಂತಲೇ ನಾನು ಹೇಳ್ತಾ ಇರೋದು. ಅವ್ರು ಯಾವುದೇ ಕಾರಣಕ್ಕೂ ಅವ್ರೇನಾದರೂ ಫೋನ್ ಮಾಡೋದಾಗಲಿ, ಏನಾನ ಹೊಟ್ಟೆಲಿ ಏನಾರ ಕೇಳಿದಾರಾಗಲಿ, ಆ ದೊಡ್ಡಪ್ಪ ಏನಾದರೂ ಕೇಳೋಕ್ಕೂ ಅದಕ್ಕೂ ಇದಕ್ಕೂ ಫೋನ್ ಮಾಡ್ತಿರುತ್ತೆ. ಫೋನನ್ನು ರಿಸೀವ್ ಮಾಡಬೇಡ, ಅದಕ್ಕೂ ನಮಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ಥರ ನಾವು ಇರಬೇಕು. ಅವ್ರಿಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಆ ಥರ ಇರಬೇಕು. ಹಂಗಾದರೆ ಮತ್ತೆ ಇದು ನೆಟ್ಟಗಾಗೋದು. ಇಲ್ಲ ಅಂತಂದರೆ ಸರಿಯಾಗಲ್ಲ. ಮದುವೆಗಂತೂ ಕರೀತಾರೆ, ಹೋಗಬೇಡಿ. ಇಲ್ಲ ಬಿಡಮ್ಮ, ಮದುವೆಗೆ ನಾನು ಹೋಗೋದು ಇಲ್ಲ, ಕರೆಯೋದು ಇಲ್ಲ. ಅವರು ಕರೆದ್ರು ನಾನೊಂದು ಪಕ್ಷ ಹೋಗಲ್ಲ, ಸುಮ್ಮನಾಗ್ಬಿಡ್ತೀನಿ. ನನಗೆ ಗೊತ್ತೈತಿ ಏನು ಮಾಡಬೇಕು ಅಂತ ಹೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಬಾಡಿಗೆ ಮನೆಗೆ ಬಂದ್ವಿ. ಇದೇ ನಮ್ಮ ಬಾಡಿಗೆ ಮನೆ, ಹಂಚಿನ ಮನೆ. ಸಾಕು, ಚೆನ್ನಾಗೈತೆ ಅಂತೇಳಿ ಮಾಡಿದ್ವಿ. ನಮಗೆ ಸಾಕು, ನಮಗೆ ಸರಿಯಾಗೈತೆ. ಇನ್ನೇನು ಮಾಡೋಕ್ಕೆ, ಸ್ವಲ್ಪ ದಿನ ಬಾಡಿಗೆ ಕಟ್ಟೊಂಡಿರೋಕ್ಕೆ. ನಮ್ಮ ಹುಡುಗಿ ಏನು ಈಗಲಿಂದಲೇ ಅಪ್ಪ ಅವರೇ ನನ್ನ ಮದುವೆ ಕರೆದವ್ರೆ ಅಂದರೆ ಹೋಗಬೇಡ, ನೀನು ಹೋಗಬೇಡ, ನೀನು ಹೋದ್ರೇ ನಮಗೆ ಮರ್ಯಾದೆ ಕಡಿಮೆ ಆಗುತ್ತೆ, ನೀನು ಹೋಗಬೇಡ ಅಂತೇಳಿ ನನ್ನಿಬ್ಬರು ಮಕ್ಕಳು ಹೇಳ್ತಾ ಇದ್ದಾರೆ. ಅವಳಿಲ್ಲ, ನಮ್ಮ ಶಕ್ತಿ ಎಲ್ಲ ಹೋಗವಳೆ, ಇವಳು ಹೇಳ್ತಾ ಇದ್ದಾಳೆ. ಸದ್ಯಕ್ಕೆ ಅವಳು ಹಿಂಗೆ ಹೇಳೋದು. ಆದ್ರೂ ಏನು ಮಾಡೋದು ಇವಾಗ? ಅಲ್ಲೇ ಎಲ್ಲ ಹೇಳಿ ಬಂದಮೇಲೆ ಎಲ್ಲ ಮುಗ್ದೋಗ್ಬಿಡ್ತು ಅಷ್ಟೇ. ನನ್ನ ಮಕ್ಳು ಹೆಂಗೆ ಹೇಳ್ತಾರೋ ಹಂಗೆ ನೋಡ್ತಾ ಇರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.